ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ತುಮಕೂರಲ್ಲಿ ದಸರಾ ಹಬ್ಬ ನಡೀತಾ ಇದೆ. ತುಂಬ ಅದ್ಧೂರಿಯಾಗಿ ಒಂದು ವೀಕಿಂದಲೂ ತುಂಬ ಚೆನ್ನಾಗೇ ನಡೀತಾ ಇದೆ. ಮತ್ತು ಹಾಗೆ ಕೂಡ ನಾವು ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ದಾರಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ತುಮಕೂರಲ್ಲಿ ಆಲ್ಮೋಸ್ಟ್ ತುಂಬ ಜಾಗಗಳಿಗೆಲ್ಲನೂ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿತ್ತು. ಸೊ ಎಲ್ಲ ನಾವು ನೋಡೋದಕ್ಕಂತೇಳಿ ಹೋಗಿದ್ವು. ಮತ್ತು ಹಾಗೆ ನಾವು ಇವತ್ತು ಹೋಗಿದ್ದ ದಿವಸನೇ ಜಯದೇವ ಆಸ್ಪತ್ರೆ ಓನರ್ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಂದಿದ್ದರು. ಸೊ ನಾವು ಕೂಡ ಅವ್ರನ್ನ ಮಾತಾಡಿಸಿ ವಿಶ್ ಮಾಡಿಬಿಟ್ಟು ಅವರು ಕೂಡ ನಮಗೆ ವಿಶ್ ಮಾಡಿದ್ರು, ದಸರಾ ಹಬ್ಬದ ವಿಶ್ ಮಾಡಿದ್ರು. ಅವರು ವಿಶ್ ಮಾಡಿಬಿಟ್ಟು ಹೊರಟಿದ್ದಾದಮೇಲೆ ನಾವು ಕೂಡ ಎಲ್ಲ ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು, ಮತ್ತು ಹಾಗೆ ಭರತನಾಟ್ಯ ಪ್ರೋಗ್ರಾಮ್ ಕೂಡ ಇತ್ತು. ಹಾಗೆ ಅದನ್ನು ಎಲ್ಲ ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡ್ತಾಯಿದ್ವು. ಮತ್ತು ಜ್ಞಾನ ವೈಭವ ಪ್ರದರ್ಶನ ಹಾಗೂ ಆಕರ್ಷಕ ಫಲಪುಷ್ಪ ಪ್ರದರ್ಶನವನ್ನು ಕೂಡ, ಕಲಾಕೃತಿಗಳ ಅನಾವರಣ ಕೂಡ ಇವಾಗೆಲ್ಲ ನೋಡಿಕೊಂಡು ನಾವು ಈಗ ಹೊರಡ್ತಾ ಇದ್ದೀವಿ. ಮತ್ತು ಹಾಗೆಯೇ ನಾಳೆನೇ ನಾವು ಊರಿಗೆ ಹೊರಡಬೇಕಾಗಿತ್ತು. ಹಂಗಾಗಿ ನಾವು ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ದು. ತಿರ್ಗಾ ಮತ್ತೆ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾವು ಹೋಗಿ ನೋಡ್ಕೊಂಡು ಬಂದಿದ್ದು. ನಾವು ನಮ್ಮ ಚಿಕ್ಕಮ್ಮರ ಊರಿಗೆ ಪಾವಗಡಕ್ಕೆ ಹೋಗಬೇಕಾಗಿತ್ತು. ಅವರು ಕೂಡ ನಮ್ಮ ಹಬ್ಬಕ್ಕೆಲ್ಲ ಬಂದಿದ್ದರು. ನಾನು ಇದು ಒಂದು 2-3 ವರ್ಷದಿಂದ ಹೋಗಿರಲಿಲ್ಲ. ಹಾಗಾಗಿ ಈ ಸಲ ಹೋಗ್ಬಿಟ್ಟು ಬರೋಣ ಅಂತೇಳಿ ನಾವು ಕೂಡ ಇವಾಗ ಪಾವಗಡಕ್ಕೆ ಹೊರಡ್ತಾ ಇದ್ದೀವಿ. ಮತ್ತು ಹಾಗೆ ಪ್ರತಿಗೂ ಕೂಡ 1-2 ದಿವಸ ರಜೆ ಕೊಟ್ಟಿದ್ದರು. ಸ್ವಲ್ಪ ಬೇಗನೆ ಹೋದು. ಹೆಂಗಿದ್ರು 2 ದಿನ ಹಬ್ಬ ಇತ್ತು. ಅದಕ್ಕಿಂತ 2 ಮಂಡೇ ಮತ್ತು ಟ್ಯೂಸ್ಡೇ ಕೂಡ ರಜೆ ಕೊಟ್ಟಿದ್ದರು. ಹಾಗಾಗಿ ನಾವು ಹೊರಟಿದ್ದು. ಮತ್ತು ಇವಾಗ ನಾವು ಪಾವಗಡಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹಾಗೆಯೇ ಹೋಗ್ತಾ ಅಂದವೇ ಸ್ವಲ್ಪ ಎಲ್ಲ ಫ್ರೂಟ್ಸು ಅದನ್ನೆಲ್ಲ ತೊಗೊಂಡು ಹೊರಟವು. ಮತ್ತು ಹಾಗೆಯೇ ಅಲ್ಲಿ ಕೂಡ ಹಿಂದೂ ಮಹಾಗಣಪತಿ ಅವತ್ತಿನ ದಿವಸ ಬಿಡ್ತಾಯಿದ್ರು. ಸೊ ಹಾಗೆ ಅದನ್ನು ಕೂಡ ಒಂದು ಸ್ವಲ್ಪ ಕ್ಲಿಪ್ನ ನಾವು ವಿಡಿಯೋ ಮಾಡಿಕೊಂಡ್ವು.
ಗಣಪತಿನ ನೋಡಿಕೊಂಡು ಹಾಗೆ ಶನಿಮಹಾತ್ಮನ ದೇವಸ್ಥಾನಕ್ಕೆ ಅಂತೇಳಿ ಹೋದ್ವು. ಈಗ ಅಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ನಾವು ಹಾಗೆಯೇ ನಮ್ಮ ಚಿಕ್ಕಮ್ಮರ ಮನೆಗೆ ಹೊರಟವು. ಹೋಗೋವಾಗಲೇ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋಗಿದ್ವು. ಏಕೆಂದರೆ ಮೊನ್ನೆ ಸತಿ ಬಂದಾಗ ನಾನು ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೆ ಹೇಗಿದ್ರೂ ಇಲ್ಲೇ ಗಣಪತಿನ ಬೇರೆ ಎಲ್ಲ ಇಲ್ಲೇ ಹತ್ರನೇ ತೊಗೊಂಡು ಬಂದಿದ್ರು, ಶನಿಮಹಾತ್ಮನ ದೇವಸ್ಥಾನದ ಹತ್ರನೇ ಇತ್ತು. ಸೊ ಹಾಗೆಯೇ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದ್ವು. ತುಂಬ ಚೆನ್ನಾಗಿ ಎಲ್ಲನೂ ಅವಾಗ ನಾವು ಬಂದಾಗ ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿದರು. ಶನಿಮಹಾತ್ಮನ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ದರ್ಶನ ಮಾಡಿಕೊಂಡು ಈಗ ನಾವು ಮನೆಗೆ ಬಂದಿದ್ದೀವಿ. ಹಾಗೆ ಮತ್ತು ನಮ್ಮ ಚಿಕ್ಕಮ್ಮವರೆಲ್ಲರೂ ಮಾತಾಡಿಸ್ತಾ ಇದ್ವು. ಸೊ ನಮ್ಮ ಚಿಕ್ಕಮ್ಮ ಕೂಡ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದರು. ಎಲ್ಲ ಊಟ ಮಾಡಿದ್ವು. ಊಟ ಮಾಡಿದ್ದಾದಮೇಲೆ ಎಲ್ಲರೂ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವು. ಮತ್ತು ಇದು ನೆಕ್ಸ್ಟ್ ಡೇ ಆಗಿದ್ದು. ಸೊ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವು. ಮತ್ತೇನೋ ತಿಂಡಿ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ನನ್ನ ತಮ್ಮ ಇದ್ದು ಬಾರಕ್ಕ ಮೇಲ್ಗಡೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದವು. ಮೇಲ್ಗಡೆ ಎಲ್ಲ ನನ್ನ ತಮ್ಮ ಎಲ್ಲರಿಗೂ ಎಳ್ನೀರು ಹೊಡ್ಕೊಡ್ತಾ ಇದ್ದ. ನಮ್ಮ ಚಿಕ್ಕಮ್ಮ ಹಂಗೂ ತಿಂಡಿ ಕರಿತಿದ್ರು. ಇಲ್ಲ ತಡಿ ಎಳ್ನೀರು ಕುಡಿದು ಬರ್ತೀವಿ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಬಂದು ಇವಾಗ ಎಲ್ಲರೂ ಎಳ್ನೀರು ಕುಡಿತಾ ಇದ್ವಿ. ಕಾಯಿ ನೋಡೋಕೆ ಚಿಕ್ಕದಾಗಿದ್ರು ಎಳ್ನೀರು ಮಾತ್ರ ತುಂಬಾ ಇದ್ವು. ಆ ಚೊಂಬನಲ್ಲಿ ಮುಕ್ಕಾಲು ಭಾಗ ನೀರು ತುಂಬ್ತಾಯಿತ್ತು, ಅಷ್ಟು ಚೆನ್ನಾಗಿದ್ವು. ನೀರು ಕೂಡ ಜಾಸ್ತಿ ಇತ್ತು ಮತ್ತು ಟೇಸ್ಟ್ ಇದ್ವು. ಎಳ್ನೀರು ಚೆನ್ನಾಗಿದ್ವು. ಎಲ್ಲರೂ ಒಂದು 2-3 ಕುಡಿದ್ವು ಎಳ್ನೀರನ್ನ. ಚೆನ್ನಾಗಿತ್ತು. ಮತ್ತು ಹಾಗೆಯೇ ಹೊಲ್ದ ಹತ್ರಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೆ. ನಮ್ಮನೆಯವ್ರು ಕೂಡ ನಮ್ಮನ್ನ ಇಲ್ಲಿ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಅವ್ರಿಗೆ ರಜೆ ಇರಲಿಲ್ಲ. ಇಲ್ಲ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ರು ಅವರು. ಅದಕ್ಕೆ ನಾನಿದ್ದು ನಮ್ಮ ಚಿಕ್ಕಮ್ಮಗೆ ಹೇಳ್ತಾಯಿದ್ದೆ ಹೊಲ್ದ ಹತ್ರ ಏನಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಸರಿ ಆಯ್ತು ಹೇಳು ನೋಡೋಣ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹಂಗೆ ಮಾತಾಡಿಕೊಂಡು ಹಾಗೆ ಎಳ್ನೀರೆಲ್ಲ ಕುಡ್ಕೊಂಡು ಕೂತ್ಕೊಂಡಿದ್ವು. ಆಗಲ್ಲ ಬಾರೋ. ನೀನು ಏನು ಮಾಡ್ತಾ ಇದೀಯಾ? ಅವನು ಎಲೆ ಕೇಳ್ತಿದ್ದ ಅವನು. ಸೊ ಎಲ್ಲ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಬಂದು ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಚಿಕ್ಕಮ್ಮ ಇದ್ದು ನಮ್ಮ ಮನೆಯವ್ರು ಕೂಡ ಇರಲಿಲ್ವಲ್ಲ. ಅದಕ್ಕೆ ಅವರು ಬರಲಿ ಎಲ್ಲರೂ ಜೊತೆಗೆ ನಾಳೆ ಹೋಗೋಣ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಮನೆಯಲ್ಲೇ ಇದ್ವಲ್ಲ. ಅದಕ್ಕೆ ನಮ್ಮ ಚಿಕ್ಕಮ್ಮ ಕರ್ಜಿಕಾಯಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಮತ್ತು ಹಾಗೆಯೇ ಮೂಲಂಗಿನೂ ಏನೋ ಸಾಂಬಾರು ಮಾಡಿದರು. ಮೂಲಂಗಿ ಬೇಳೆ ಸಾಂಬಾರು ಮಾಡಿ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹಾಗೆಯೇ ಜೊತೆಗೆ ನನ್ನ ತಮ್ಮ ಇದ್ದು ಪ್ರತಿ ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳ್ತಾಯಿದ್ದ. ಅದಕ್ಕೆ ಓಡಿಸೋ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಗಾಡಿಯೆಲ್ಲ ಒರೆಸಿ ಕೀಯೆಲ್ಲ ತಕ್ಕೊಡ್ತಾ ಇದ್ದ. ಮತ್ತು ಈಗ ಅವನು ಕೂಡ ಗಾಡಿನ ಓಡಿಸೋದಕ್ಕೆ ಹೋಗ್ತಿದ್ದೆ. ಯಾಕೆಂದರೆ ಆಲ್ರೆಡಿ ಅವ್ನು ಕಾರೆಲ್ಲ ಓಡಿಸ್ತಾನೆ. ಅಂದರೆ ಇದು ಅಷ್ಟೊಂದು 3 ಚಕ್ರದ ಗಾಡಿ ಅಲ್ವಾ, ಅಷ್ಟಾಗಿ ಬರೋಲ್ಲ. ನಾನು ಹಂಗೆ ಹುಷಾರು ಕಣೋ ಅಂತ ಹೇಳ್ತಾನೆ ಇದ್ದೆ. ಟ್ರೈ ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ತಾಯಿದ್ದ. ಹಾಗೆ ಎಲ್ಲರೂ ನಾವು ಕೂಡ ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡಿದ್ವು. ಮತ್ತು ಹಾಗೆಯೇ ಇನ್ನು ಊರಿಗೆ ಹೋದ್ಮೇಲೆ ಗೊತ್ತಲ್ಲ, ಎಲ್ಲರೂ ಚೆನ್ನಾಗೆಲ್ಲ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವು. ಅವ್ನು ಕೂಡ 2 ದಿನ ರಜೆ ಇರೋದಕ್ಕೆ ತುಂಬ ಖುಷಿಯಾಗೋಗ್ಬಿಟ್ಟಿತ್ತು ಅವನಿಗೆ. ಹೇಗಿದ್ರೂ ರಜಾ ಇದೆ ಅಂತಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಹೋದ. ಮತ್ತು ಹಾಗೆ ನಾನು ಕುತ್ಕೊಂಡೆಲ್ಲ ತಿಂಡಿ ತಿಂದ್ಕೊಂಡು ಇದು ಅದರ ನೆಕ್ಸ್ಟ್ ಡೇ ಆಗಿದ್ದು. ಸೊ ಇವತ್ತು ಉಪ್ಪಿಟ್ಟು ಮಾಡಿತ್ತು ನಮ್ಮ ಚಿಕ್ಕಮ್ಮ. ಉಪ್ಪಿಟ್ಟು ತಿಂದ್ಬಿಟ್ಟು ಈಗ ಹೊಲ್ದ ಹತ್ರ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರಿಗೆ ಇವತ್ತು ಕೂಡ ರಜೆ ಇರಲಿಲ್ಲ. ಇಲ್ಲ ಅವರು ಹಂಗೆ ಹೋಗಿದ್ರು ತುಮಕೂರಿಗೆ, ಬಂದಿರಲಿಲ್ಲ ಇಲ್ಲಿಗೆ. ನಾನು ಇವತ್ತು ಬರ್ತೀನಿ ಅಂತ ಹೇಳಿದರು. ಅವ್ರಿಗೆ ಹಬ್ಬದ ದಿನ ಮಾತ್ರ ರಜೆ ಕೊಟ್ಟಿದ್ದು. ಅದಕ್ಕೆ ಸರಿ ಬರ್ರಿ ನಾವೇ ಹೋಗ್ಬಿಟ್ಟು ಬರೋಣ ಅಂಥೇಳಿ ಇವಾಗ ನಾವೆಲ್ಲರೂ ತಿಂಡಿ ತಿಂದ್ಬಿಟ್ಟು ಈಗ ಹೊರಡೋಣ ಅಂಥೇಳಿ ಹೊಲ್ದ ಹತ್ರ ಕೂಡ ಹೋಗ್ತಾಯಿದ್ದೀವಿ. ಅಲ್ಲೇ ತುಂಬ ವರ್ಷಗಳೇ ಆಗಿತ್ತು ಹೊಲ ನೋಡಿಬಿಟ್ಟು. ಅದಕ್ಕೆ ಹಂಗಾಗಿ ಹೊಲ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಮನೆ ಕೂತಿದ್ರೆ ಏನಾಗದಕ್ಕ, ಈಗ ಹೊರಗಡೆ ಬಂದರೆ ಏನೋ ಒಂಥರ ನೋಡೋಕ್ಕೂ ಚೆನ್ನಾಗಿರ್ತೈತಿ. ಮನೆಗೆ ನೋಡಬೇಕು. ಲೇಔಟ್ಸ್ ಆಗಿದ್ದು ಎಲ್ಲಪ್ಪ ಕಟ್ತಾ ಇರೋದು ತೋರ್ಸಪ್ಪ. ಹಾಗಾದು ಹೌದೇ ವರ್ಧಪ್ಪಳ್ದ ದೀಂಟ್ಲನೇ.
ಹಾಗೆ ಹೊಲ್ದ ಹತ್ರ ಎಲ್ಲ ಓಡಾಡಿಕೊಂಡು ಮತ್ತು ಹಾಗೆಯೇ ನಾಳೆ ಎಲ್ಲ ಪೂಜೆ ಇತ್ತಲ್ಲ, ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಬಾಳೆ ಎಲೆ ಮತ್ತು ಸ್ವಲ್ಪ ಹೂವು ಎಲ್ಲ ಇದ್ವು, ಹಾಗೆ ಎಲ್ಲ ತೊಗೊಂಡೋಗೋಣ ಅಂಥೇಳಿ ಎಲ್ಲ ತೊಗೊಳ್ತಾ ಇದ್ವು. ಜೊತೆಗೆ ಹಂಗೆ ಸ್ವಲ್ಪ ಹೂವು ಇದ್ವು, ಹೂವನ್ನು ಹಾಗೆ ನಾವು ಅಕ್ಕ ಬಿಡಿಸ್ಕೊಳ್ತಾಯಿದ್ರು, ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಹೂವು ಬಿಡಿಸ್ಕೊಳ್ತಾ ಇದ್ವು. ಪ್ರತಿಯೊಂದು ನವೀನ ಇಬ್ಬರು ಸೇರಿ ಬಾಳೆ ಎಲೆ ಕಟ್ ಮಾಡ್ಕೊಳ್ತಾಯಿದ್ರು. ಮತ್ತು ಜೊತೆಗೆ ಸ್ವಲ್ಪ ಒಂದೆರಡು ಎಳ್ಳಿಕಾಯಿ ಕೂಡ ಬಿಟ್ಟಿತ್ತು, ಹಾಗೆ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಳ್ಳಿಕಾಯಿ ಕೂಡ ತೊಗೊಂಡ್ವು. ಮತ್ತು ಅದೆಲ್ಲ ಆದಮೇಲೆ ಇವಾಗ ನಾವು ಮನೆ ಕಡೆ ಬರ್ತಾಯಿದ್ವು. ಹೂವು ಎಲೆ ಎಲ್ಲ ಕಿತ್ಕೊಂಡು ಇವಾಗ ನಾವು ಮನೆಗೆ ಬಂದಮೇಲೆ ಇದು ನೆಕ್ಸ್ಟ್ ಲಾಗ್ ಇದು. ಸೊ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನಮ್ಮನೆಯವರು ಮತ್ತು ಹಾಗೆ ಪ್ರತಿ ಇಬ್ಬರೂ ಬೆಳಗ್ಗೆ ವಾಕ್ ಹೋಗ್ತೀವಿ ಅಂತೇಳಿ ಹೊರಗಡೆ ಹೋಗಿದ್ದರು. ಸೊ ಅವ್ರು ಹೋದಾಗ ಹಾಗೆಯೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆಯೇ ಎಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡು ಬಂದಿದ್ದಾರೆ. ಅದು ಎದುರಿಗೇನೆ ಕಡಿಮೆ ನರಸಿಂಹಸ್ವಾಮಿ ದೇವಸ್ಥಾನ. ಇವರು ಅಷ್ಟು ದೂರನೂ ವಾಕೆ ಹೋಗ್ಬಿಟ್ಟು ಹಾಗೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ದರು. ಮತ್ತು ಇವಾಗ ನೋಡಿ ನಾನು ಈ ಕಡೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಬ್ಬದ ದಿವಸದ ಲಾಗಿದ್ದು, ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ಹಬ್ಬ ಮಾಡಿದರು, ಅದ್ರದ್ದು ಲಾಗಿದ್ದು. ನಾನೆಲ್ಲ ಇದು ನಮ್ಮ ಚಿಕ್ಕಮ್ಮ ಇದು ಒಬ್ಬಟ್ಟು ಮತ್ತು ಕಡುಬು ಎರಡೂ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕಾಗಿ ಇವಾಗೆಲ್ಲ ಬೇಳೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಎಲ್ಲ ರುಬ್ತಾಯಿದ್ರು. ನಾನು ಒಂದು ಕಡೆ ಎಲ್ಲ ಸಾರ್ಗು ಮತ್ತು ಪಲ್ಯಗಳು ಎಲ್ಲ ಮಾಡ್ತಾಯಿದ್ವು. ನಾನು ಸೃಷ್ಟಿ ನಮ್ಮ ಚಿಕ್ಕಮ್ಮ ಮೂವರು ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದ್ವು. ಹುಳ್ಳಿಕಾಯಿ ಪಲ್ಯ ಮತ್ತು ಹಾಗೆಯೇ ಹೆಸರುಬೇಳೆ ಜೊತೆಗೆ ಕಡಲೆಕಾಳು ಕೂಟ್ ಮಾಡಿದ್ದೆ. ಮತ್ತು ಹಾಗೆಯೇ ಅನ್ನ ಸಾಂಬಾರು ಮತ್ತು ಇದು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಎಳ್ಳಿಕಾಯಿ ತೊಗೊಂಡು ಬಂದಿದ್ವಲ್ಲ, ಅದ್ರದ್ದು ಹಂಗೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ. ಎಲ್ಲನೂ ಅಡುಗೆ ಎಲ್ಲ ಮಾಡಿಕೊಂಡ್ವು. ಮೂವರು ಇರೋದ್ರಿಂದ ಬೇಗ ಬೇಗ ಎಲ್ಲ ಒಬ್ಬೊಬ್ಬರು ಒಂದೊಂದು ಮಾಡಿಕೊಂಡ್ವು. ಮತ್ತು ಹಾಗೆ ಎಲ್ಲ ಕೂತ್ಕೊಂಡು ಅದೆಲ್ಲ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಈ ಕಡೆ ಈಗ ಫಸ್ಟು ಒಬ್ಬಟ್ಟಿಗೆ ತೊಟ್ಕೊಂಡ್ಬಿಡೋಣ ಅಂತೇಳಿ ಒಬ್ಬಟ್ಟು ಮಾಡ್ತಾಯಿದ್ವು. ನಮ್ಮ ಚಿಕ್ಕಮ್ಮ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಅವರು ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ನಾನು ತೊಟ್ಕೊಟ್ಟಂಗೆಲ್ಲನೂ ಸೃಷ್ಟಿ ಒಬ್ಬಟ್ಟು ಸುಡ್ತಾಯಿದ್ಲು. ಒಬ್ಬೊಬ್ಬರು ಒಬ್ಬರು ಸ್ನಾನ ಕೂಡ ಮಾಡ್ಕೊಳ್ತಾಯಿದ್ರು. ಈ ಕಡೆ ಎಲ್ಲ ನಾನು ಎಲ್ಲ ಮಾಡಿಕೊಡ್ತಾಯಿದ್ದೆ. ನಮ್ಮ ಚಿಕ್ಕಮ್ಮನ ಒಂದು ಕಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಜೋಡಿಸ್ಕೊಟ್ಟಿದ್ರು. ನಾನು ಇದು ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಆಮೇಲಿಂದ ಕಡುಬು ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ಗೆ ಒಬ್ಬಟ್ಟು ಮಾಡಿದೆ. ನಮ್ಮ ಚಿಕ್ಕಮ್ಮ ಹೇಳಿದರು ಫಸ್ಟ್ನೇ ಎರಡೂ ಸ್ವಲ್ಪ ಸ್ವಲ್ಪ ಮಾಡಿ ಅಂತಂದ್ಬಿಟ್ಟು. ಅದಕ್ಕೆ ನಾನೇನು ಮಾಡಿದೆ, ಒಬ್ಬಟ್ಟಿಗೆ ಒಂದು ಸ್ವಲ್ಪ ಕನಕ ಎತ್ತಿಟ್ಕೊಂಡೆ, ಜೊತೆಗೆ ಕಡುಬು ಕೂಡ ಹಿಟ್ಟು ಕಲಸಿ ಎತ್ತಿಟ್ಟಿದ್ದೆ. ಈಗ ಎಲ್ಲ ಒಬ್ಬಟ್ಟೆಲ್ಲ ಸುಟ್ಟು ಎತ್ತಿಡ್ತಾಯಿದ್ದೀನಿ. ಮತ್ತು ನೋಡಿ ಅದೆಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈ ಕಡೆ ನಮ್ಮ ಚಿಕ್ಕಮ್ಮನೂ ಕೂಡ ಎಲ್ಲ ಪೂಜೆಗೆಲ್ಲನೂ ಜೋಡಿಸ್ತಾಯಿದ್ರು. ನಮ್ಮ ಸಿಸ್ಟರ್ಕ ತಟ್ಟಿದ್ಲು ಒಬ್ಬಟ್ಟೆ, ತಟ್ಟಲಿಲ್ಲ, ಸುಟ್ಟಿದ್ದು. ಏ ಅಮ್ಮ, ಇದು ಹಬ್ಬೆಗೆ ತಚ್ಚತೈತೆ. ಅದಕ್ಕೆ ಬಿರಿಯಾನಿ ಹೋಯ್ಕ ಬಂದ್ಬಿಟ್ಟು ಒಬ್ಬಟ್ಟು ಮತ್ತು ಹಾಗೆಯೇ ಕರುಗಳು ಎರಡೂ ಮಾಡಿಕೊಂಡ್ವು. ಈಗೆಲ್ಲ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಮತ್ತು ಹಾಗೆಯೇ ನಮ್ಮ ಚಿಕ್ಕಮ್ಮನೂ ಕೂಡ ಊಟಕ್ಕೆ ಕೂರಿಸಿದೆ. ನಾನೇ ಬಿಡಿಸ್ತೀನಿ, ಎಲ್ಲ ಕೂತ್ಕೊಂಡು ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತಂದ್ಬಿಟ್ಟು. ಯಾಕೆಂದರೆ ನಾನು ಅಡುಗೆ ಎಲ್ಲ ಮಾಡಿದ್ನಲ್ವ, ಅದನ್ನು ಮೂಳೆ ಅರ್ಧ ಊಟ ಬೇಡ ಅನ್ನಿಸ್ತಾಯಿತ್ತು. ಹಾಗಾಗಿ ಫಸ್ಟು ನೀವೆಲ್ಲ ಕೂತ್ಕೊಂಡು ಊಟ ಮಾಡಿಬಿಡಿ, ನಾನು ಲಾಸ್ಟಲ್ಲಿ ಊಟ ಮಾಡ್ತೀನಿ ಅಂತಂದೆ. ಈಗೆಲ್ಲರೂ ಕೂತ್ಕೊಂಡೆಲ್ಲ ಊಟ ಮಾಡ್ತಾಯಿದ್ದಾರೆ. ಆಮೇಲಿಂದ ನಾನು ಕೂಡ ಕೂತ್ಕೊಂಡೀಗ ಊಟ ಮಾಡ್ತಾಯಿದ್ದೆ. ಅದಕ್ಕೆ ನನ್ನ ಮಗ ಬಂದು, ನಾನು ನಿನಗೆ ಕಂಪ್ನಿ ಕೊಡ್ತೀನಮ್ಮ ಅಂತೇಳಿ ಮಾತಾಡ್ಕೊಂಡು ನನ್ನ ಜೊತೆ ಕೂತ್ಕೊಂಡಿದ್ದ ಅವನು. ಈಗೆಲ್ಲ ಊಟ ಮಾಡಿದ್ದಾದಮೇಲೆ ಹಾಗೆ ನಮ್ಮ ನವೀನನು ಕೂಡ ಅವ್ರು ಯಾರೋ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಅವನು ಸ್ವಲ್ಪ ಎಲ್ಲ ಊಟ ಎಲ್ಲ ತೊಗೊಂಡು ಹೋದ. ಕೊಟ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು. ಸರಿ ಆಯಿತು ತೊಗೊಂಡೋಗಪ್ಪ ಅಂತೇಳಿ ಅವರಮ್ಮ ಎಲ್ಲ ಹಾಕ್ಕೊಡ್ತಾಯಿದ್ರು. ಅವನು ಕೂಡ ತೊಗೊಂಡು ಹೊರಟ. ಮತ್ತು ಹಾಗೆಯೇ ಈಗ ಸಂಜೆ ಮೇಲೆ ಆಟೋಗೂ ಮತ್ತು ಪೂಜೆ ಮಾಡಬೇಕಾಗಿತ್ತು. ಒಂದು ಆಟೋ ಇದೆ, ಆಟೋ ಮತ್ತು ನಮ್ಮ ಚಿಕ್ಕಪ್ಪನೊಂದು ಗಾಡಿ ಇದೆ. ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದರು. ಅದಕ್ಕೆ ಪ್ರತಿ ಎಲ್ಲ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ ಆಟೋಗೆ. ಮತ್ತು ಹಾಗೆಯೇ ಜೊತೆಗೆ ನಮ್ಮದು ಶಿಫ್ಟ್ ಕಾರ್ಗೂ ಮಾಡ್ತೀವಿ ಅಂತಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ರು. ಮತ್ತು ಹಾಗೆ ಈ ಕಡೆ ನಮ್ಮ ಚಿಕ್ಕಮ್ಮ ಕೂಡ ಎಲ್ಲ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿದರು. ಮತ್ತು ಹಾಗೆ ಅವ್ರದ್ದು ನಮ್ಮ ಅಜ್ಜಿ ತಾತಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಅವರು ಕೂಡ ಅದನ್ನು ಕೂಡ ಎಲ್ಲ ಇಡ್ತಾಯಿತ್ತು, ರೆಡಿ ಮಾಡ್ತಾಯಿದ್ರು. ಕಳ್ಸೋಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತಂದ್ಬಿಟ್ಟು. ಈ ಕಡೆ ಎಲ್ಲ ಹುಡುಗರೆಲ್ಲನೂ ಗಾಡಿ ಆಟೋಗೆಲ್ಲ ರೆಡಿ ಮಾಡ್ತಾಯಿದ್ರು. ಆ ಕಡೆ ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಮತ್ತು ಹಾಗೆ ಇದೆಲ್ಲ ಮುಗಿಸ್ಬಿಟ್ಟು ಈಗ ನಾವೆಲ್ಲ ವೆಹಿಕಲ್ಸ್ ಪೂಜೆ ಮತ್ತು ಹಾಗೆ ಮನೆಯಲ್ಲಿ ಕಳಸ ಪೂಜೆ ಎರಡನ್ನೂ ಕೂಡ ಮಾಡಿದ್ವು. ಇಡು ಅಲ್ಲೊಂದು ಇಡಪ್ಪ 3 ಕಡೆ ಇಡು ಫಾಸ್ಟ್ ಮಾಡ್ತೀನಿ.
ನೋಡು ಹಂಗ ಹಂಗೆ ಹೊಡೆದ್ ಬಿಡು ಒಳಗೆ ದೇವ್ರ ಮಾಡಿ ಕೈ ಹಿಡ್ಗಾಯ ಹಿಂಗೆಲ್ಲ ಹಾಕು ಗಾಡಿ TVS ಪೂಜೆನ ಮುಗಿಸಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ ಆಗಿದ್ದು. ಸೊ ಬೆಳಗ್ಗೆನೇ ನಾವು ಕೂಡ ಈಗ ಊರಿಗೆ ಹೊರಡ್ತಾ ಇದ್ವಿ. ಅವತ್ತಿನ ದಿವಸ ನಾನ್ ವೆಜ್ ಮಾಡಿದರು. ನಾವೇನು ತಿನ್ನೋದಿಲ್ಲ ನಾನ್ ವೆಜ್ಜು. ಹಂಗಾಗಿ ತಿರುಗಿ ನೆಕ್ಸ್ಟ್ ಡೇ ಬೇರೆ ಅವನಿಗೆ ಕಾಲೇಜ್ ಇತ್ತು ಪ್ರತಿಗೆ. ಅದಕ್ಕೆ ಇಲ್ಲ ಇವತ್ತೇ ಹೊರಡ್ತೀವಿ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ತುಮಕೂರಲ್ಲಿ ದೇವ್ರುಗಳೆಲ್ಲ ಬರುತ್ತೆ, ಮೆರವಣಿಗೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ಲೂ ಕೂಡ. ಸೊ ಹಾಗಾಗಿ ಇವತ್ತು ಹೋದರೆ ಬೇಗ ಹೋದರೆ ಅಲ್ಲಿ ನೋಡ್ಬೋದಲ್ಲ ಅಂದ್ಬಿಟ್ಟು ಇಲ್ಲಕ್ಕ ನಾವು ಹೊರಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ವು. ಮತ್ತು ಹಾಗೆಯೇ ನಾನು ನಮ್ಮ ಮನೆಯವರು ಇವತ್ತು ಗುರುವಾರ ಆಗಿರೋದ್ರಿಂದ ಉಪವಾಸ ಇದ್ವು. ನಮ್ಮ ಹುಡುಗರಿಗೆ ತಿಂಡಿನಾದರೂ ತಿನ್ಕೊಂಡು ಹೋಗ್ರಿ ಅಂದರು. ಇಲ್ಲ ಏನು ಬೇಡ ಅಂದರೆ ಹೆಂಗಿರು ಒಬ್ಬಟ್ಟು ಸಾಂಬಾರಿತ್ತು, ಅದಕ್ಕೆ ಬಿಸಿ ಅನ್ನ ಮಾಡಿದರು. ಸೊ ಇಬ್ಬರು ಕುತ್ಕೊಂಡು ಊಟ ಮಾಡಿದ್ರು ಹುಡುಗರು. ಊಟ ಎಲ್ಲ ಮಾಡಿದ್ದಾದಮೇಲೆ ಇವಾಗ ನಾವು ಕೂಡ ಎಲ್ಲ ಈಗ ಹೊರಡ್ತಾ ಇದ್ದೀವಿ. ಮತ್ತು ಹಾಗೆಯೇ ನಮ್ಮ ಚಿಕ್ಕಮ್ಮವ್ರು ಹೇಳ್ತಾಯಿದ್ರು ಹಬ್ಬದ ದಿವಸ ಹೋಗ್ತಾ ಇದ್ದೀರಾ ಅಂತ. ಇಲ್ಲ ಬಿಡಿ ನಾವು ಹೋಗ್ಬಿಟ್ಟು ಅಮ್ಮ ಅಪ್ಪನ ಕಳಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ನಾವೀಗ ಹೋದ್ಮೇಲೆ ಅವರಿಬ್ಬರನ್ನ ಕಳಿಸ್ಕೊಡ್ಬೇಕು. ಅವರೂ ಅವತ್ತು ನಾನ್ ವೆಜ್ ಮಾಡಿರಲಿಲ್ಲ ಅಂತ ಅಷ್ಟೇ ಆಗಿತ್ತು. ಮತ್ತು ಅವತ್ತು ಇದಿತ್ತೇನೋ ಗಾಂಧಿ ಜಯಂತಿನೋ ಏನೋ ಇತ್ತು ಅಂತ ಅಂದ್ಬಿಟ್ಟು ಅಲ್ವಾ, ಗಾಂಧಿ ಜಯಂತಿ ಇತ್ತು, ಗಾಂಧಿ ಜಯಂತಿನೇನೋ ಇತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಅವತ್ತು ನಾನ್ ವೆಜ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾವು ಫ್ರೈಡೇ ಕಳಿಸ್ತೀನಿ, ಇವತ್ತು ಹೋಗಿ ನಾಳೆ ಅವ್ರನ್ನ ಕಳಿಸ್ಕೊಡ್ತೀವಿ ಅಂತೇಳಿ ನಾವು ಹೊರಟ್ವು. ಸೊ ಅವ್ರಿಗೂ ಕೂಡ ತುಂಬ ಬೇಜಾರಾಗ್ತಿತ್ತು. 2-3 ದಿನದಿಂದ ಇದ್ವಲ್ವ ಮನೆಯಲ್ಲಿ, ಅವ್ರಿಗೂ ಕೂಡ ಸ್ವಲ್ಪ ಬೇಜಾರು ಆಗ್ತಾಯಿತ್ತು. ಇಲ್ಲ ಬಿಡು ಹೋಗ್ಬಿಟ್ಟು ಕಳಿಸ್ಕೊಡ್ತೀನಲ್ಲ ಅಪ್ಪ ಅಮ್ಮನ್ನ ಅಂತಂದೆ. ಸರಿ ಅಂತಂದರು. ಮತ್ತು ಹಾಗೆ ನಮ್ಮ ಚಿಕ್ಕಪ್ಪ ಕೂಡ ಅವರ ತಂದೆಯವ್ರಿಗೆ ಇದು ಹಿರಿಯರು ಪೂಜೆ ಮಾಡಿದ್ರಲ್ಲ, ಆವಾಗ ಕಳಿಸ್ ಮುಂದೆ ಬಟ್ಟೆ ಇಟ್ಟಿದ್ರು. ಅದನ್ನು ಹಾಕ್ಕೊಂಡು ತೋರಿಸ್ತಾಯಿದ್ರು, ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿರಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ಹೊಸ ಬಟ್ಟೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೆಲ್ಲ ಇವಾಗ ಹೇಳಿಬಿಟ್ಟು ಇವಾಗ ನಾವು ಊರ ಕಡೆಗೆ ಹೊರಟ್ವು. ಬರೋಣ ವಿಡಿಯೋ ಮಾಡ್ತಾವ. ಬಾಯ್ 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 ನವಿ ಬಾಯ್ 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 ಹುಷಾರಾಗಿ ಕೊಡ್ತು. ಇದೇನು ಗಂಜಾಕಿ ಇದೇನ ಇದು ಗಂಜಾಕಿ ಇದು
ಸೊ ನಾವು ತುಮಕೂರಿಗೆ ಬಂದಮೇಲೆ ಇವಾಗ ಇದು ಸಂಜೆ ಮೇಲೆ ನಾವು ಆಲ್ಮೋಸ್ಟ್ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದಿದ್ವು. ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಈಗ ಸಂಜೆ ಮೇಲೆ ಒಂದು 2 ಗಂಟೆ 4 ಗಂಟೆ ಹಂಗೆ ಸಂಜೆ 4 ಗಂಟೆ ಹಂಗೆ ಎಲ್ಲ ಹೊರಟ್ವು ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು. ಆಗಲೇ ಎಲ್ಲ ದೇವ್ರುಗಳೆಲ್ಲ ಬಂದಿದ್ವು, ಎಲ್ಲ ನೋಡಿಕೊಂಡು ಬರ್ತಾಯಿದ್ವು. ತುಂಬ ಮೋಡ ಕೂಡ ಆಗಿತ್ತು, ಈಗಲಾಗಲೂ ಮಳೆ ಕೂಡ ಬರೋ ಥರನೇ ಇತ್ತು. ಸರಿ ಅಂದ್ಬಿಟ್ಟು ಎಲ್ಲ ಇವಾಗೆಲ್ಲ ನೋಡಿಕೊಂಡು ಹಾಗೆ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಂಗೆ ಇವತ್ತು ಬನ್ನಿ ಮರ ಕಡ್ದಿದ್ರಲ್ವ, ಅದ್ರದ್ದು ಹಾಗೆ ಸೊಪ್ಪು ಕೂಡ ತೊಗೊಂಡು ಬರ್ತಾಯಿದ್ರು, ಬನ್ನಿ ಸೊಪ್ಪಿಂದು. ಸೊ ಎಲ್ಲ ತೊಗೊಂಡು ನಾವು ಕೂಡ ಎಲ್ಲ ದರ್ಶನ ಮಾಡಿಕೊಂಡ್ವು. ಮತ್ತು ಹಾಗೆಯೇ ಮೊನ್ನೆ ಸಲ ಬಂದಾಗಲೂ ಒಂದು ಸಲ ಎಲ್ಲ ಬಂದುಬಿಟ್ಟು ಹೋಗಿದ್ವು ನಾವು. ದಸರಾ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ತುಮಕೂರಲ್ಲಿ. ಇದು ಲಾಸ್ಟು, ಅದಕ್ಕೆ ನೋಡ್ಬಿಡೋಣ ಅಂಥೇಳಿ ನಾವು ಬೇಗನೆ ಬಂದಿದ್ದು ಊರಿಂದ. ಅವ್ನಿಗಿದ್ದು ಫ್ರೈಡೇ ಇತ್ತು ಕಾಲೇಜು, ಇವತ್ತು ಥರ್ಸ್ಡೇ ಅಲ್ಲ, ರಜೆ ಇತ್ತು ಅವ್ನಿಗೆ. ಅದಕ್ಕೆ ಅವರು ಹೇಳ್ತಾ ಇದ್ದಿದ್ದು, ಇಲ್ಲ ಇದ್ದು ಹೋಗ್ರಿ, ಬೆಳಗ್ಗೆ ಹೋಗಿರಿ ಅಂತ. ಇಲ್ಲ ಇದನ್ನು ನೋಡಬೇಕು ಅಂತಲೇ ನಾವು ಬೇಗನೆ ಬಂದ್ವು. ಸೊ ಇವಾಗೆಲ್ಲ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲೇ ಈಗೆಲ್ಲ ಮಳೆ ಕೂಡ ಬರ್ತಾಯಿತ್ತು, ಈಗಲಾಗಲೂ ಬರುತ್ತೆ ಅನ್ನೋಗಿತ್ತು. ಅದಕ್ಕೆ ಎಲ್ಲನೂ ಅಲ್ಲೇ ಹೊರಡ್ತಾ ಇದ್ವಲ್ಲ, ದೇವ್ರುಗಳೆಲ್ಲನೂ ಹೊರಡ್ತಾ ಇದ್ದಾವೆ. ಮತ್ತು ಹಾಗೆಯೇ ನಾವು ಕೂಡ ಎಲ್ಲ ನೋಡಿಕೊಂಡು ಮತ್ತು ಹಾಗೆ ಎಲ್ಲದೆಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ವು. ನೋಡಿರಲಿಲ್ಲ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು, ನೋಡೋಣ ಒಂದು ರೌಂಡು ಅಂತಂದ್ಬಿಟ್ಟು ಇವಾಗ ಅಲ್ಲೂ ಕೂಡ ಹೋಗ್ತಾಯಿದ್ದೀವಿ. ಇಲ್ಲ ಬಿಡ್ರಿ ಸುಡ್ಲಿ. ಯಾರು ಕೇಳಲಿಲ್ಲ, ನಾನು ಅಂತಿದ್ದೆ ಅಷ್ಟು, 3:30 ಹೊರಡ್ರಿ ಅಂತ. ಬರುತ್ತೆ ಹೆಗ್ಗಳೆಲ್ಲ ಹೋಗ್ತಾವ ನೋಡು, ಮಾಡು. ಫ್ರೆಂಡ್ ಹೋಗ್ಬೇಕಾಯ್ತು, ಫ್ರೆಂಡ್ ಬಿಡಿ. ಬರೀ ಬೆಸ್ಟ್ ಇದು ತಗೊಂಡ ತಿನ್ರಿ, ಏನು ಜೋರಿಲ್ಲ, ತಿನ್ಬಿಟ್ಟು ಜನ ಆದ್ರೆ ಮುಟ್ಬೇಕಾದ್ರೆ ಇದು ನೆಕ್ಸ್ಟ್ ಡೇ ಲಾಗಿದ್ದು. ಅವತ್ತು ಫ್ರೈಡೇ ದಿವಸ ನಾವು ಹಾಗೆಯೇ ಕಾಂತಾರ ಮೂವಿಗೆ ಮೊನ್ನೆನೇ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವು. ಸೊ ಇವತ್ತು ಕಾಂತಾರ ಮೂವಿ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಮ್ಮ ಅಪ್ಪನ ಊರಿಗೆ ಕಳಿಸ್ಕೊಟ್ವು ಅವತ್ತು, ನೀವು ಹೊರಡ್ರಿ ಅಂತಂದು ಅವ್ರು ಕಳಿಸ್ಕೊಟ್ಬಿಟ್ಟು ನಾವು ಇವಾಗ ಆ ಮೂವಿ ನೋಡೋಣ ಅಂತೇಳಿ ಹೋಗಿದ್ದೀವಿ. ಎಷ್ಟೋ ನೋಡಿದ್ನಪ್ಪ ಇದೆ ಸ್ಕ್ರೀನ್ ಫಿಲಮ್ ಎಲ್ಲ ನೋಡಿದ್ದಾಯಿತು, ತುಂಬ ಚೆನ್ನಾಗಿತ್ತು ಕಾಂತಾರ ಮೂವಿ. ಸೊ ಫಿಲಮ್ ನೋಡಿಕೊಂಡು ಹಾಗೆ ಮಕ್ಕಳು ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರು, ಅದಕ್ಕೆ ಏನಾದರೂ ತೊಗೊಳ್ಳೋಣ ಅಂತೇಳಿ ಈ ಕಡೆ ಬಂದವು. ಮತ್ತು ಹಾಗೆಯೇ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟು.
ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.